ಒಟ್ಟು ಎಷ್ಟು ಪಿಕ್ಚರ್ ಮಾಡಿರೋದು? ಎಲ್ಲ ಲ್ಯಾಂಗ್ವೇಜ್? ತುಂಬ 120-125 ಇರಬೇಕು. ಎಲ್ಲ ಲ್ಯಾಂಗ್ವೇಜಸ್? ಎಲ್ಲ ಲ್ಯಾಂಗ್ವೇಜಸ್. ಕನ್ನಡ, ತಮಿಳು, ತೆಲುಗು, ಮಲಯಾಳ ಒಂದು 3 ಪಿಕ್ಚರೇ ಮಾಡಿದ್ದು. ಕಾಕ ಹಿಡಿಬೇಕು, ನಮಗದು ಗೊತ್ತಿಲ್ಲ, ನಮ್ಗಾಗೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಯಾಕೆ ನಮ್ಗೆ ಬೇಕಾಗಿದೆ? ಓಕೆ, ಇಷ್ಟು ಸಾಕು. ನಾನಿನ್ನ ಬಿಡಲಾರೆ ನನಗೆ ಚೆನ್ನಾಗಿ ಹಿಟ್ಟಾಗಿದೆ, ಒಳ್ಳೆ ವಯಸ್ಸಲ್ಲಿ ಬಂತು. ಬಟ್ ನನಗೇನೋ ಸ್ವಲ್ಪ ನಾವು ಮಾಡೋ ಕ್ಯಾರೆಕ್ಟರ್ ಇಲ್ಲ, ಆ ಥರ ನಾನು ಮಾಡೋ ಕ್ಯಾರೆಕ್ಟರ್ ಅಲ್ಲ ಅಂತ ಅನಿಸಿದೆ. ಅವರು ಫಸ್ಟ್ ಅದು ಹೇಳಲೂ ಇಲ್ಲ, ಈ ಥರ ಡ್ರೆಸ್ ಬರುತ್ತೆ ಈ ಥರ ಅಂತ ಹೇಳಲಿಲ್ಲ. ಅದಕ್ಕೆ ಆಮೇಲೆ ನಾನು ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಪ್ರೊಫೆಷನಲ್ ಕಾಂಪ್ರಮೈಸ್ ಆಗಿದ್ದೀನಿ ಆ ಕ್ಯಾರೆಕ್ಟರ್ ಮಾತ್ರ. ಆಮೇಲೆ 2-3 ಪಿಕ್ಚರ್ಸ್ ಅದೇ ಥರ ಕ್ಯಾರೆಕ್ಟರ್ಸ್ ಬಂತು, ರಿಜೆಕ್ಟ್ ಮಾಡಿದ್ದೀನಿ. ಜನರಲ್ ನಿಮ್ಮ ಅಭಿಮಾನಿಗಳಲ್ಲೂ ಆ ಪ್ರಶ್ನೆ ಇದೆ, ನನಗೂ ಕೂಡ ಆ ಪ್ರಶ್ನೆ ಇದೆ. ನಾನು ಡಿಪ್ಲೊಮ್ಯಾಟಿಕ್ ಆಗಿ ಬರೀ ಅಭಿಮಾನಿಗಳು ಅಂತಲೇ ಹೇಳ್ಬಿಟ್ಟು ಇದು ಮಾಡೋಕ್ಕಾಗಲ್ಲ. ಇದು ನನ್ನ ಪ್ರಶ್ನೆನೇ, ಯಾಕೆ ನಮ್ಮ ವಿಜಯಮ್ಮ ಅವರು ಮೈನ್ ಲೀಡ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲಿಲ್ಲ? ಅಂದರೆ ಮೋಸ್ಟ್ ಆಫ್ ದ ಫಿಲ್ಮ್ ಮಾಡಿದ್ದೀರಾ ನೀವು, ಮೈನ್ ಲೀಡು ಮಾಡಿದ್ದೀರಾ, ಬಟ್ ಮೈನ್ ಲೀಡ್ಗಿಂತ ಹೆಚ್ಚಾಗಿ ಹೌದು ತಂಗಿ ಕ್ಯಾರೆಕ್ಟ್ರು, ಸೆಕೆಂಡ್ ಲೀಡ್ ಕ್ಯಾರೆಕ್ಟ್ರು. ಯಾಕೆಂದರೆ ನೀವು ಯುವರ್ ಪೊಟೆನ್ಷಿಯಲ್ ಇಸ್ ಡಿಫ್ರೆಂಟ್. ನಿಮ್ಮ ಒಂದು ತಾಕತ್ತು ಬೇರೆ, ಆ್ಯಕ್ಟಿಂಗ್ನಲ್ಲಾಗಲಿ ಅಥವಾ ಲುಕ್ ವೈಸಲ್ಲಾಗಲಿ. ಗ್ಲ್ಯಾಮರಾ? ಎಸ್, ಯು ಆರ್ ಒನ್ ಆಫ್ ದ ಗ್ಲ್ಯಾಮರಸ್ ಆ್ಯಕ್ಟ್ರೆಸ್ಸು. ಡಿವೈನಾ? ಅಷ್ಟು ಡಿವೈನ್ ದೇವತೆ ಥರ ಕಾಣುವಂಥ ಒಂದು ಹೆಣ್ಮಗಳು ನೀವು. ಆ್ಯಂಡ್ ಯಾವುದು ನೀವೊಂಥರ ಹಾಲಿದ್ದಂಗೆ, ಡಿಕಾಕ್ಷನ್ ಹಾಕಿದ್ರೆ ಕಾಫಿ ಹಾಕ್ತಿದ್ರಿ, ಟೀ ಪೌಡ್ರ್ ಹಾಕಿದ್ರೆ ಟೀ ಹಾಕ್ತಿದ್ರಿ, ಬಾದಾಮ್ ಪೌಡ್ರ್ ಹಾಕಿದ್ರೆ ಬಾದಾಮ್ ಹಾಲು ಹಾಕ್ತಿದ್ರಿ. ಎಲ್ಲಿ ವೇರ್ ಇಟ್ ವೆಂಟ್ ರಾಂಗ್? ಯಾಕೆ ಆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ? ಒಂದು ಗೊತ್ತಾ, ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಲಕ್ ಹಂಗಿರ್ದು ಒಂದು ಇದೆಲ್ಲ, ನಂಬ್ತೀರಾ? 100% ಲಕ್ ಇರಬೇಕು. ಆರ್ಟಿಸ್ಟ್ ಆಗಲಿ, ಒಂದು ಬಿಸ್ನೆಸ್ ಮ್ಯಾನೇ ಆಗಲಿ, ಪೊಲಿಟಿಷಿಯನ್ ಆಗಲಿ, ಯಾರೇ ಆಗಲಿ, ಲಕ್ ಅನ್ನೋದು ಒಂದು ಇರಬೇಕು. ಅದನ್ನು ನಾನು ಹೇಳ್ತೀನಿ. ಸೊ ಅದರಿಂದನೇ ಸಾಕು ನಮಗೆ ಲೈಫ್ನಲ್ಲಿ ಸೆಟ್ ಮಾಡೋದು ಆಗಬೇಕು. ನಮ್ಮ ಅಪ್ಪ ಅಮ್ಮ ಅದೇ ಹೇಳಿದ್ರು, ನಿನಗೆ ಅಷ್ಟು ಕರೆಕ್ಟಾಗಿ ನೀನು அந்த ಲೈನಲ್ಲಿ ಇದು ಆಗಲಿಲ್ಲ, ಸೊ ನೀನು ಮದುವೆ ಮಾಡಿಕೊಂಡು ಸೆಟ್ಲ್ ಆಗಿಬಿಡು. ಒಟ್ಟು ಎಷ್ಟು ಪಿಕ್ಚರ್ ಮಾಡಿರೋದು? ಎಲ್ಲ ಲ್ಯಾಂಗ್ವೇಜ್? ತುಂಬ 120-125 ಇರಬೇಕು. ಎಲ್ಲ ಲ್ಯಾಂಗ್ವೇಜಸ್? ಎಲ್ಲ ಲ್ಯಾಂಗ್ವೇಜಸ್. ಕನ್ನಡ, ತಮಿಳು, ತೆಲುಗು, ಮಲಯಾಳ ಒಂದು 3 ಪಿಕ್ಚರೇ ಮಾಡಿದ್ದು. ಅದೇ ಹನಿಮೂನು, ಶ್ರೀಮುರುಗ, ಒಂದೊಂದು ಹೆಸರು ಮರ್ತೋಯ್ತು. ಓಕೆ, ಅಷ್ಟೇ 3 ಪಿಕ್ಚರ್ಸ್. ಓಕೆ. ಕನ್ನಡ ಅಂಡ್ ತೆಲುಗುನೇ ಮೇಜರ್. ತಮಿಳ್ ಒಂದು 4 ಪಿಕ್ಚರ್ಸ್. ಓಕೆ, ಅಷ್ಟೇ. ಯಾಕಂದರೆ ಇದು ಒಂದು ಇಂದ ಲೈನ್ ಬಂದು ಅಂದ ಲಕ್ಕಂಗರ ಇದರಲ್ಲಿ ಇದೆ, ಬೇರೆ ಏನಿಲ್ಲ. ಟ್ಯಾಲೆಂಟ್, ಬ್ಯೂಟಿ ಅದೆಲ್ಲರೂ ಸೆಕೆಂಡ್ರಿದ. ಇಲ್ಲಿ ನಾ ಒಂದು ಹೇಳ್ತೀನಮ್ಮ, ಬಂದಿರೋದಕ್ಕೆ TAMIL, ತಮಿಳ್ ಅಲ್ಲ, TEMIL, ಟೇಮಿಲ್. ಟ್ಯಾಲೆಂಟ್, ಎಫರ್ಟ್, ಮನಿ ಪವರ್, ಇನ್ಫ್ಲುಯೆನ್ಸ್, ಲಕ್. ಓಕೆ, ಇಷ್ಟಿರಬೇಕು. ಇಷ್ಟಿರಬೇಕು ಅಂದರೆ ಫುಲ್ ಫ್ಲೆಡ್ಜ್ ಆಗಿ ನಾವು ಇದಾಗ ಅದು ನಿಮ್ಮ ಟೈಮು ಅಂತಲ್ಲ, ಇವತ್ತಿನ ಟೈಮ್ಗೂ ಹಾಗೇನೆ ಎಷ್ಟೋ ಜನ ಪ್ರತಿಭಾವಂತರು ಆ ಪ್ರತಿಭೆಗೆ ಸರಿಯಾದ ಅವಕಾಶ ಇಲ್ಲದೆ ಕಾಕ ಹಿಡಿಬೇಕು, ನಮಗದು ಗೊತ್ತಿಲ್ಲ, ನಮ್ಗಾಗೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಯಾಕೆ ನಮ್ಗೆ ಬೇಕಾಗಿದೆ? ಓಕೆ, ಇಷ್ಟು ಸಾಕು, ಹ್ಯಾಪಿ. ಸೊ ಆ ಲೈನ್ಗೆ ಹೋಗಾಯಿತು, ಅದು ಸೂಪರ್ ಹಿಟ್. ಚೆನ್ನಾಗಿದ್ದೀವಿ. ಟಚ್ ವುಡ್ ಮಾತಾಡ್ತೀನಿ ನಾನು, ಅದ್ರ ಬಗ್ಗೆ ಮಾತಾಡ್ತೀನಿ. ಸಿನಿಮಾಗಳು ಮಾತಾಡಬೇಕು. ಅವತ್ತಿನ ದಿನಗಳಲ್ಲಿ ಅಂದರೆ ನೀವು ನಾಯಕಿಯಾಗಿ ಹೀರೋಯಿನ್ ಆಗಿ ಮಾಡ್ತಿದ್ದ ಟೈಮ್ನಲ್ಲಿ ಇಷ್ಟು ಅಂದರೆ ಒಂದು ಬ್ರಾಡ್ ಥಿಂಕಿಂಗ್ ಇರಲಿಲ್ಲ ಜನಗಳಿಗೆ. ಆವಾಗ ದೇ ಆರ್ ವೆರಿ ಕನ್ಸರ್ವೇಟಿವ್. ಅವತ್ತಿದ್ದ ಸ್ಥಿತಿನೇ ಹಾಗೆ. ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಟಿವಿಗಳೇ ಹೆಚ್ಚಾಗಿಲ್ಲ. ಅಂಥ ಟೈಮ್ನಲ್ಲಿ ಯು ಆರ್ ವೆರಿ ಬೋಲ್ಡ್. ಅಂದರೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸು, ಅದನ್ನು ಹಾಕ್ಕೊಂಡು ನೀವು ಕ್ಯಾರಿ ಮಾಡ್ತಾ ಇದ್ದಿದ್ದ ರೀತಿ ಇತ್ತಲ್ಲ, ಯು ಆರ್ ಲುಕಿಂಗ್ ಗ್ಲಾಮರಸ್. ಕೆಲವರು ಅದನ್ನು ಹಾಕೊಂಡು ವಲ್ಗರ್ ಆಗಿರೋರು, ಬಟ್ ಯು ಆರ್ ಲುಕಿಂಗ್ ಟೂ ಗ್ಲಾಮರಸ್. ಅಂದರೆ ಆ ಥರ ಗ್ಲಾಮರಸ್ ಆಗಿ ಅವತ್ತಿನ ದಿನಗಳಲ್ಲಿ ನಿಮ್ಮನ್ನು ನೀವೇ ತಯಾರಾಗೋದು ಎಲ್ಲೋ ಒಂದು ಕಡೆ ಒಂದು ಚಾಲೆಂಜಿಂಗ್ ಆಗಿತ್ತು ಅದು. ಯಾಕೆಂದರೆ ಜನ ಏನಂತಾರೋ, ಏನು ಮಾತಾಡ್ತಾರೋ,
ಈ ಥರದೇ ಜಾಸ್ತಿ ಇದ್ದಿದ್ದಲ್ಲ ಆಗ. ಹೌದೌದೌದೌದು. ಆ ಟೈಮ್ ಫಸ್ಟ್ ನಾನಿನ್ನ ಬಿಡಲಾರೆ ನನಗೆ ಚೆನ್ನಾಗಿ ಹಿಟ್ಟಾಗಿದೆ, ಒಳ್ಳೆ ಹೆಸರು ಬಂತು. ಬಟ್ ನನಗೇನೋ ಸ್ವಲ್ಪ ನಾವು ಮಾಡೋ ಕ್ಯಾರೆಕ್ಟರ್ ಇಲ್ಲ ಆ ಥರ, ನಾನು ಮಾಡೋ ಕ್ಯಾರೆಕ್ಟರ್ ಅಲ್ಲ ಅಂತ ಅನಿಸಿದೆ. ಆಮೇಲೆ 2-3 ಪಿಕ್ಚರ್ಸ್ ಅದೇ ಥರ ಕ್ಯಾರೆಕ್ಟರ್ಸ್ ಬಂತು, ರಿಜೆಕ್ಟ್ ಮಾಡಿದ್ದೀನಿ. ಕೇವಲ ಮನಿಗಾಗ ನಾವು ಮಾಡ್ತಾ ಇರಲಿಲ್ಲ, ಒಳ್ಳೆ ನೇಮ್ ಇರಬೇಕು. ಎಕ್ಸಾಕ್ಟ್ಲಿ, ಅದೇ ತಾನೆ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್. ದುಡ್ಡು ಇವಾಗ ಸಂಪಾದನೆ ಮಾಡ್ತೀವಿ, ಖರ್ಚಾಗ್ಬಿಡುತ್ತೆ, ಹೆಸರು ಹಂಗಾಗಲ್ವಲ್ಲ. ಅದೇ ಅವರು ಫಸ್ಟ್ ಅದು ಹೇಳಲೂ ಇಲ್ಲ, ಈ ಥರ ಡ್ರೆಸ್ ಬರುತ್ತೆ ಈ ಥರ ಅಂತ ಹೇಳಲಿಲ್ಲ. ಯಾರು ಡೈರೆಕ್ಟರ್ ಜಯರಾಮ್ ಅವರು, ಯಾರು ಜಯರಾಮ್ ಅವ್ರ ಪ್ರೊಡ್ಯೂಸರ್, ಜಯರಾಮ್ ಅವರು, ಸಿ ಜಯರಾಮ್. ಸೊ ಅದಕ್ಕೆ ಆಮೇಲೆ ನಾನು ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಪ್ರೊಫೆಷನಲಿಸಮ್ ಅಲ್ಲ, ಪ್ರೊಫೆಷನಲ್. ಅದೇ ಕಾಂಬಿನೇಷನ್ ಅನಂತನಾಗ್ ಅವರು, ಲಕ್ಷ್ಮಿ ಅವರು, ಇಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಇದ್ದಾರೆ, ಲೀಲಮ್ಮ ಅವರು. ಸೊ ಕಾಂಪ್ರಮೈಸ್ ಆಗಿದ್ದೀನಿ ಆ ಕ್ಯಾರೆಕ್ಟರ್ ಮಾತ್ರ. ಪ್ರಾಜೆಕ್ಟ್ಗೆ ತೊಂದರೆ ಆಗಬಾರ್ದು ನಿಮ್ಮಿಂದ ಅಂತ. ಹೌದು, ಮತ್ತೆ ಅದು ಬ್ಯಾಡ್ ನೇಮ್ ಬಂದುಬಿಡುತ್ತೆ ಆಟೋಮೆಟಿಕ್ಲಿ. ಈ ಥರ ಮಾಡಿದ್ರು, ಈ ಥರ ಬೇಡ ಅಂದರು, ಅದು ಇದಂತ ಓಕೆ. ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ನಾವು ಒಳ್ಳೇದು ಮಾಡಿದ್ರೆ ಎಷ್ಟು ಅದು ಹರಡತ್ತೋ ಗೊತ್ತಿಲ್ಲ, ಆದರೆ ಕೆಟ್ಟದ್ದು ಮಾಡೋದು ಬೇಡ. ನಾವು ಸುಮ್ಮನೆ ಇದು ಕೆಟ್ಟದಲ್ಲ, ಅದು ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರು ಇವ್ರು ಹಂಗೆ ಹಿಂಗೆ ಅಂತ ಸ್ಪ್ರೆಡ್ ಆಗ್ಬೋದು. ಹೌದು. ಎಷ್ಟೇ ಒಳ್ಳೆಯವರೇ ಆಗಲಿ, ಸ್ವಲ್ಪ ಡಿಫ್ರೆನ್ಸ್ ಬಂದರೆ ಅದು ಬ್ರ್ಯಾಂಡ್ ಮಾಡಿಬಿಡ್ತಾರೆ ಈಸಿಯಾಗಿ. ಅದನ್ನು ಹೌದು ತಲೆಗೆ ಹಾಕಿ ಕೂರಿಸ್ಬಿಡ್ತಾರೆ. ಹೌದು. ಎಸ್ ಮ್ಯಾಮ್, ನಾನಿನ್ನ ಬಿಡಲಾರೆ ಅಂದರೆ ನಿಮ್ಮ ಹಾಡು ಎಂದೆಂದಿಗೂ ಅದೊಂಥರ ಚೆನ್ನಾಗಿ ಹಿಟ್ಟಾಗಿದೆ, ಒಳ್ಳೆ ಹೆಸರು. ಹೌದು. ಲಕ್ಷ್ಮಿ ಅವರೇ ಹೇಳ್ತಾರೆ, ನಾನಿಲ್ಲ ಹೀರೋಯಿನ್, ನೀನೇ ಅಂತಾರೆ ಅವರು. ಇಲ್ಲಕ್ಕ ನೀವು ಹೀರೋಯಿನ್, ನಾನು ಹಿಂಗೆ ಹೀರೋಯಿನ್ ಅಂತ ಹೇಳ್ತೀನಿ. ಸೊ ಆ ಥರ ಒಳ್ಳೆ ಕ್ಯಾರೆಕ್ಟರ್, ಬಟ್ ವೇ ಆಫ್ ಡ್ರೆಸ್ ಐ ಡಿಂಟ್ ಲೈಕ್, ದಟ್ಸ್ ಇಟ್. ಅದೇ. ಎಸ್ ಮಾ, ಇನ್ನೊಂದು ನೀವು ನಿಮ್ಮ ಚಿತ್ರ ಜೀವನದಲ್ಲಿ ಮಾತಾಡಲೇಬೇಕಾಗಿರೋ ನಾನು ಒಂದು ವಿಚಾರ ಸಿನಿಮಾ ಅಂದರೆ ಕವಿರತ್ನ ಕಾಳಿದಾಸದ ನಿಮ್ಮ ಆ ಪಾತ್ರ, ಅಣ್ಣವ್ರ ಸಂಸ್ಥೆ, ಅಣ್ಣವ್ರ ಜೊತೆ ನೀವು ಆ್ಯಕ್ಟ್ ಮಾಡಿದ್ದು, ಅದ್ರದ್ದು ಮೆಮೊರೀಸ್ ಹೇಳಿ, ಆ ಅನುಭವಗಳು ಹೇಳಿ. ತುಂಬ ಸಂತೋಷ. ಹೇಗೆ ನೀವು ಆಯ್ಕೆ ಆಗಿದ್ದು, ಏನು ಅದು? ಇಲ್ಲ ಯಾರು ವಿಕ್ರಮ್ ಶ್ರೀನಿವಾಸ್ ಅವರು ತೆಗೆದಿದ್ದು ಫಿಲ್ಮ್, ಅವರು ಕೇಳಿದ್ರು. ಅದಕ್ಕೆ ಮುಂಚೆ ಯಾವುದೋ ಅವ್ರ ಫಿಲ್ಮ್ ಮಾಡ್ತಿದ್ದೀನಿ ಅವ್ರದ್ದು. ಅದಾದಮೇಲೆ ಇದು ಅಣ್ಣ ಅವ್ರ ಫಿಲ್ಮು ಈ ಥರ ಕವಿರತ್ನ ಕಾಳಿದಾಸ ತೆಗಿತಾ ಇದ್ದೀವಿ, ಅದರಲ್ಲಿ ಇಂಥ ಕ್ಯಾರೆಕ್ಟರ್ ನೀವು ಮಾಡಬೇಕಂದ್ರೆ ಏನಕ್ಕೆ ಅವರೇ ಸರ್ಪ್ರೈಸ್ ನನಗೆ. ಸರಿ, ಓಕೆ ಸರ್ அப்படின்னு. ಆಮೇಲೆ ಸ್ಟೋರಿ ಹೇಳಿದರು, ಈ ಥರ ಕ್ಯಾರೆಕ್ಟರ್ ಅಂತ. ತುಂಬ ಚೆನ್ನಾಗಿತ್ತು. ಅಣ್ಣವ್ರನ್ನ ಅವಾಗಲೇ ಫಸ್ಟ್ ನೋಡಿದಮ್ಮ? ಇಲ್ಲ ನೋಡಿದ್ದೀನಿ, ಅವಾಗ ಯಾಕಂದರೆ ಹೈಲ್ಯಾಂಡ್ಸ್ ಹೋಟ್ನಲ್ಲೇ ಅವರು ಇರೋದು, ನಾವು ಅಲ್ಲೇನೇ ಇರೋದು ಇಲ್ಲಿಂದ ಹೋದ್ಮೇಲೆ. ಸೊ ಆವಾಗ ಪಾರ್ವತಮ್ಮ ಅವರು, ಅಣ್ಣ ಅವರು ಮಾರ್ನಿಂಗ್ ವಾಕ್ ಮಾಡ್ತಿರ್ತಾರೆ. ಸೊ ಆವಾಗ ನೋಡಿದ್ದು ಉಂಟು. ಬಟ್ ಆ್ಯಕ್ಟಿಂಗ್ ಅಂದರೆ ಇದೊಂದೇ. ಓಕೆ. ಏನು ಅಣ್ಣವ್ರ ಜೊತೆಗೆ ಏನು ಫಸ್ಟ್ ಶಾಟ್ ಏನು ಏನಾದರೂ ನೆನಪಿದೆಯಾ? ಫಸ್ಟ್ ಶಾಟ್ ಬರ್ತಾರಲ್ಲ, ಹುಡ್ಕೊಂಡು ಬರ್ತಾರೆ, ಜಯಪ್ರದಾ ಕ್ಯಾರೆಕ್ಟರ್ ಹುಡ್ಕೊಂಡು ಬರ್ತಾರೆ. ಮನೆಗೆ ಬಂದಮೇಲೆ ನೀವಾ ಬನ್ನಿ ಅಂತ ಕರೀತಾಳೆ. ಆ ಕ್ಯಾರೆಕ್ಟರ್, ಆ ಸೀನು ಫಸ್ಟ್ ಅವ್ರ ಜೊತೆ. ಆ್ಯಸ್ ಎನ್ ಅಂದರೆ ವಾಕ್ ಮಾಡಬೇಕಾದ್ರೆ ಅಮ್ಮವ್ರ ಜೊತೆಗೆ ಅಥವಾ ಮತ್ತೊಂದು ಕಡೆ ಅಣ್ಣವ್ರನ್ನ ನೋಡಿದ ಬೇರೆ ಒಬ್ಬ ಕಲಾವಿದ ರಾಜ್ಕುಮಾರ್ ಅವರಾಗಿ ನೀವು ಮೇಕಪ್ ಹಚ್ಚಿ ಅವ್ರನ್ನ 1 to 1 ನೋಡಿದಾಗ ಆ ಅನುಭವ ಹೇಗಿತ್ತು? ಹೇಗೆ ಒಬ್ಬ ಆರ್ಟಿಸ್ಟಾಗಿ, ಅಫ್ಕೋರ್ಸ್ ನಾವು ಅಣ್ಣವ್ರ ಬಗ್ಗೆ ವರ್ಣನೆ ಮಾಡೋದಕ್ಕೇನೂ ಇಲ್ಲ, ಹೀಸ್ ಒಂಥರ ಶಿಖರ ಇದ್ದಂಗೆ, ಒಂದು ಮೌಂಟನ್ ಇದ್ದಂಗೆ ಅವರು. ಆದರೆ ಒಂದು ಕೋ ಆರ್ಟಿಸ್ಟ್ ಆಗಿ ನೀವು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ಆ ನಿಜವಾದ ರಾಜ್ಕುಮಾರ್, ವಿಗ್ಗು, ಒಂದು ಮೇಕಪ್ ಹಾಕೋರು ಬಂದಾಗ ಹೇಗಿತ್ತಮ್ಮ ಆ ಮೂಮೆಂಟ್ಸ್ನ ಸುಮ್ಮನೆ ರೀಕಲೆಕ್ಟ್ ಮಾಡ್ಸಕ್ಕೆ ನಿಮ್ಮ ಹತ್ರ ಅಷ್ಟೇ ಇದೆಲ್ಲ? ತುಂಬ ಸರ್ಪ್ರೈಸ್ ಇರುತ್ತೆ, ತುಂಬ ಸರ್ಪ್ರೈಸ್ ಆಗಿತ್ತು. ಯಾಕೆಂದರೆ ಆ್ಯಕ್ಚುಲಿ ಅವರಿಗೆ ನಾ ಫ್ಯಾನ್. ಹೇಗೆಂದರೆ ರಾಘವೇಂದ್ರ ಸ್ವಾಮಿ ಹಾಡು ಬರ್ತಲ್ಲ, ಆ ಕ್ಯಾಸೆಟ್ಸ್ ಯಾರೋ ಕೊಟ್ಟಿದ್ರು ನಮಗೆ. ಥರ್ಸ್ಡೇ ಆದರೆ ರಾಘವೇಂದ್ರ ಸಾಂಗ್ಸ್ ಕೇಳೋದು. ಚಿ ಉದಯಶಂಕರ್ ಅವರು ಬರೆದಿದ್ರು, ಅಣ್ಣವ್ರು ಹಾಡಿದ್ರು. ಅಣ್ಣ ಅವರು ಹಾಡಿದರು. ಥರ್ಸ್ಡೇ ರಾಘವೇಂದ್ರ ಸಾಂಗ್ಸ್, ಫ್ರೈಡೇ ಸರಸ್ವತಿ ಶಾರದಾಂಬೆ ಸಾಂಗ್ಸ್, ಸಾಟರ್ಡೇ ಹನುಮರೆ ಆಂಜನೇಯರು. ಆವಾಗ ಹಾಗೆ ಅದು ಕೇಳ್ಕೊಂಡು ಆವಾಗ ನಾನು ಅವ್ರಿಗೆ ಫ್ಯಾನ್ ಆಗಿದ್ದೀನಿ. ಆಮೇಲೆ ಆರ್ಟಿಸ್ಟ್ ಅಂತ ಫಸ್ಟ್ ಅವ್ರ ವಾಯ್ಸ್ಗೆ ನಾನು ಫ್ಯಾನ್ ಆಗಿದ್ದೆ.
ಸೊ ನಾವು ಭಕ್ತಿ ಅಂದರೆ ರಾಘವೇಂದ್ರ ಸ್ವಾಮಿಗಳ ಆವಾಗಲಿಂದಲೇ ನಮಗೆ ಭಕ್ತಿ ಅನ್ನೋದು ಸ್ಟಾರ್ಟ್ ಆಯಿತು. ನಮ್ಮ ಮನೆಯಲ್ಲಿ ಆ 3 ಕ್ಯಾಸೆಟ್ಸ್ ಹಾಕೋದೇ ನಿಲ್ಲಿಸಿದ್ದೇ ಇಲ್ಲ. ಎವ್ರಿ ವೀಕ್ ಹಾಕ್ತೀವಿ. ಇವಾಗಲೂ ಹಾಕ್ತೀರಮ್ಮ? ಇವಾಗಲೂ ಕ್ಯಾಸೆಟ್ ಎಲ್ಲ ಕ್ಯಾಸೆಟ್ ಬದಲು ಹಾಕೋ ರೀತಿ ಬದಲಾಗಿದೆ ಅಷ್ಟೇ. ಅದೇ ಇವಾಗ ಫೋನ್ನಲ್ಲಿ ಹಾಕ್ತೀವಿ ಅಷ್ಟೇ. ಸಿನಿಮಾಗಳು ಹೀಗೆ ನಿಮ್ಮ ಲೈಫ್ನಲ್ಲಿ ಒಂದಾದ್ಮೇಲೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಹೋಗ್ತಿದ್ರಿ, ನಿಮಗೆ ಹೆಸರು ಬರ್ತಿತ್ತು. ತೆಲುಗುನಲ್ಲಿ ಚಿರಂಜೀವಿ ಅವರ ಇನಿಷಿಯಲ್ ಡೇಸಲ್ಲೂ ನೀವು ಅವರ ಚಿರಂಜೀವಿ ಫಿಲ್ಮ್ ಇಲ್ಲ, ಫಸ್ಟ್ NTR ಫಿಲ್ಮ್ ದೀಕ್ಷಾ ಅಂತ ನೀವು ಹೇಳಿದ್ರಿ. ಹೌದು, ದೀಕ್ಷಾ. ಆ ಫಿಲ್ಮ್ನಲ್ಲಿ ತುಂಬ ಒಳ್ಳೆ ಕ್ಯಾರೆಕ್ಟರ್, ಅವರು ಸಿಸ್ಟರ್ ಕ್ಯಾರೆಕ್ಟರ್ NTR ಜೊತೆ, ಅಂಜಲಿಯಮ್ಮ ಮದರ್ ಕ್ಯಾರೆಕ್ಟರ್. ಸೊ ಅದು ತುಂಬ ಒಳ್ಳೆ ಪಿಕ್ಚರ್ ಅದು. ಆಮೇಲೆ ಬಂದದ್ದು ನಾನು ಹೀರೋಯಿನ್ ಆಗಿ 2-3 ಫಿಲ್ಮ್ಸ್ ಮಾಡಿದ್ದೀನಿ. ಚಿಟ್ಟಮ್ಮ ಚಿಲಕಮ್ಮ ಅಂತ. ಚಿಟ್ಟಮ್ಮ ಚಿಲಕಮ್ಮ. ಹಾಂ, ಹೀರೋ ಯಾರಮ್ಮ ಅದರಲ್ಲಿ? ಹೀರೋ ಮುರಳಿ ಮೋಹನ್ ಸರ್. ಮುರಳಿ ಮೋಹನ್. ಓಕೆ. ಸೊ ಆಮೇಲೆ ಬಂದ ಫಿಲ್ಮ್ಸ್ ಚಿರಂಜೀವಿ. ಕಂಟಿನ್ಯೂಸ್ ಅವರ್ ಫಿಲ್ಮ್ಸೇ ಆಲ್ಮೋಸ್ಟ್ ತುಂಬ ಫಿಲ್ಮ್ಸ್ ಮಾಡಿದ್ದೀನಿ. ಅಂದರೆ ಯು ಆರ್ ಸೋ ಡೆಸ್ಟಿನ್ಡ್ ಅನ್ನೋದಕ್ಕೆ ನಾಗೇಶ್ವರ ರಾವ್ ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್, ವಿಷ್ಣು ಸರ್, ಚಿರಂಜೀವಿ ಸರ್, ಎಲ್ಲರ ಜೊತೆ ಅದು ಒಂದು ಲಕ್ ಅಂತ ಹೇಳಬೇಕು ಅಲ್ಲಮ್ಮ? ಹೌದು, ಖಂಡಿತ. ಪ್ರೇಮ್ ನಜೀರ್ ಸರ್. ಹಾಂ, ಹೌದು, ಹೀರೋಯಿನ್. ಯು ಆರ್ ಸೋ ಡೆಸ್ಟಿನ್ಡ್ ಆ ವಿಚಾರದಲ್ಲಿ. ಆ ವಿಚಾರದಲ್ಲಿ ಬಟ್ ಅಷ್ಟು ಲೆವೆಲ್ಗೆ ಹೋಗಲಿಲ್ಲ. ಅದೇ ಅದು ಎಲ್ಲರೂ ಒಂದು ಕಡೆ ಅದು ಬೇಜಾರು ಇದೆಯಾ ನಿಮಗೆ? ರವಿ ಸರ್ ಅವರು ಫಸ್ಟ್ ಡೈರೆಕ್ಷನ್ ಪಿಕ್ಚರ್ ಅದು ಪ್ರೇಮಲೋಕ. ಪ್ರೇಮಲೋಕ ಹೀರೋಯಿನ್ ಯಾರು? ಜೂಹಿ ಚಾವ್ಲಾ. ಲೋಕೇಶ್ ಅವರು ನಿಮಗೆ? ಹೌದು, ಲೋಕೇಶ್ ಅವ್ರ ಕಾಂಬಿನೇಷನ್.